ಹಾಯ್ ಫ್ರೆಂಡ್ಸ್. ಹಾಯ್. ಇಲ್ಲಿ ನೋಡಿ, ಬೆಣ್ಣೆ ತೆಗೆಯುವ ರೀತಿ ಹೊಸ ಟ್ರಿಕ್ ಮಾಡೋಣ. ಇದು ಕೆನೆಗೆ ಹೆಪ್ಪಚ್ಚಿ ಇಟ್ಟಿದ್ದೀನಿ. ಮಂಡೆ ರಾತ್ರಿ ಹೆಪ್ಪಚ್ಚಿ ಮುಂಜಾನೆ ಮಾಡಿದ್ರು ಬರುತ್ತೆ. ನನಗೆ ಸ್ವಲ್ಪ ಆಗಿಲ್ಲ, ಅದಕ್ಕೆ ಮಾಡಲಿಲ್ಲ. ಈಗ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಹೇಗೆ ಮಾಡೋದು ಅಂತ ಒಂದು 5 ಅಥವಾ 10 ನಿಮಿಷದಲ್ಲಿ ಬೆಣ್ಣೆ ರೆಡಿ ಆಗುತ್ತೆ. ರೆಡಿ ಮಾಡೋಣ. ಈ ಸ್ಪೂನಿಂದ ಬೆಣ್ಣೆ ತೆಗೆಯೋದು. ಏನು ಮಿಕ್ಸಿಗೆ ಹಾಕೋದಿಲ್ಲ, ಏನಿಲ್ಲ. ಅವಾಗೆಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೆ, ಈಗ ಮಿಕ್ಸಿ ಆಗೋದಿಲ್ಲ. ಇದು ಹೊಸ ಟ್ರಿಕ್ಕು. ಸ್ಟಾರ್ಟ್ ಮಾಡೋಣ. ಇದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಈ ಥರ ಆಗಿದೆ. ಬಟ್ ಐಸ್ನೂ ಹಾಕೋಬೋದು. ಇದು ಸ್ವಲ್ಪ ಇದು ಮಾಡಿ ಈ ಥರ ಸ್ವಲ್ಪ ನೀರು ಹಾಕ್ಬೋದು. ಈ ಥರ ಮಾಡಬೇಕು. ಏನಿದೆ ನೋಡೋಣ. ಸ್ವಲ್ಪ ನೀರು ಹಾಕ್ತೀನಿ. ಈ ಥರ ಮಾಡಬೇಕು. ಭಾಳ ಬೇಗ ಬರುತ್ತೆ ಬೆಣ್ಣೆ. ಇದು ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು ಬೆಣ್ಣೆ ಮಾಡೋದು ಈ ಥರ. ನಾನು ಮೊದಲು ಮಿಕ್ಸಿಯಲ್ಲಿ ಹಾಕಿ ಮಾಡ್ತಾಯಿದ್ದೆ, ಈಗೆಲ್ಲ ಈ ಥರನೇ ಮಾಡ್ತಾಯಿದ್ದೆ. ನೋಡಿ ನೋಡಿ ಈ ಥರ. ನೋಡಿ ಈ ಥರ ಆಗುತ್ತೆ. ಇನ್ನೂ ಆಗುತ್ತೆ. ಇನ್ನೂ ಸ್ವಲ್ಪ ರೌಂಡ್ ಹೊಡಿಸ್ಬೇಕು. ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ನೋಡಿ ಹೇಗಾಗಿದೆ. ಇದು ಚಿಕ್ಕದಾಗಿದೆ, ತಿರುಗಿಸ್ಲಿಕ್ಕೆ ಬರುತ್ತಾ ಇಲ್ಲ. ದೊಡ್ಡದಾದರೆ ಬರುತ್ತೆ. ನೋಡಿ ಈ ಥರ. ಇನ್ನು ಸ್ವಲ್ಪ ಸ್ವಲ್ಪ ಹಾಕಿ ಈ ಥರನೇ ಮಾಡಿಸ್ಬೇಕು. ನಂದು ಚಿಕ್ಕದಾಗಿದೆ ಇದು, ಅದಕ್ಕೆ ಮಾಡಲಿಕ್ಕೆ ಬರ್ತಾಯಿಲ್ಲ. ಅಂದ್ರೂ ಆಗಿಬಿಟ್ಟಿದೆ ನೋಡಿ. ನೋಡಿ ಕಾಣಿಸ್ತಾ ಇದೆ.
ನೋಡಿ ನೀವು ತಿಳಿದೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಈ ಥರ ಮನೆಯಲ್ಲಿ ತೆಗೆಯೋದು. ಈ ಥರ ಒಂದು ಸ್ಪೂನು, ಒಂದು ಸಟ್ಟ, ಸ್ವಲ್ಪ ಐಸ್ ಹಾಕ್ಬೋದು ಒಳಗೆ. ಐಸ್ ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಈ ಥರ ನೋಡಿ ಈ ಥರ ಬಣ್ಣೆ ಬರುತ್ತೆ. ಏನು ಭಾಳ ಹಾಡಿಲ್ಲ. ಈ ಥರ ಮಾಡಿಸಿದ್ರೆ ಒಂದು 10 ನಿಮಿಷದಲ್ಲಿ ಬೆಣ್ಣೆ ರೆಡಿ. ಮಿಕ್ಸಿಗೆ ಹಾಕೋದು, ಮಿಕ್ಸಿ ಎಲ್ಲ ಭಾಳ ಪಾತ್ರೆಗಳು ಆಗುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಯಾವ ಸಟ್ಟದಲ್ಲಿ ಹಚ್ಚಿಡ್ತೀರ ಆ ಸಟ್ಟದಲ್ಲಿ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಐಸ್ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು. ಸ್ವಲ್ಪ ತಣ್ಣಗೆ ಹಚ್ಚ ಮೇಲೆ ಹೆಪ್ಪಾಗುತ್ತೆ ಅಲ್ಲ, ಅದಾದಮೇಲೆ ಮರುದಿವ್ಸ ಸ್ವಲ್ಪ ಫ್ರಿಜ್ಜಲ್ಲಿ 1-2 ತಾಸು ಇಟ್ಟು ಸ್ವಲ್ಪ 1/2 ತಾಸು ಮುಂಚೆ ತೆಗೆದಿಡಬೇಕು. ಸ್ವಲ್ಪ ತಣ್ಣಗಿದ್ರೆ ಸಾಕು. ಆಮೇಲೆ ಈ ಥರ ಮಾಡಬೇಕು. ನೋಡಿ ಈಗ ನೋಡಿ ಮಜ್ಜಿಗೆ ಬಂತು, ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈ ಥರ ಎಷ್ಟು ಈಸಿಯಾಗಿದೆನಾ. ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು ಇದು. ಅವಳಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ನಾನು ಮೊದಲು ಹೊಕ್ಕೊಳ್ಳೋ ಕಷ್ಟಪಡ್ತಾಯಿದ್ದೆ. ಮಿಕ್ಸಿಗೆ ಹಾಕೋದು, 4-5 ಪಾತ್ರೆಗಳನ್ನು ಎಲ್ಲ ಹಾಕ್ತಾಯಿದ್ದೆವು. ಅಷ್ಟೆಲ್ಲ ಮಾಡಬೇಕಾಗಿತ್ತು. ಈಗ ಏನಿಲ್ಲ, ಭಾಳ ಈಸಿಯಾಗಿದೆ. ನೋಡಿ ಮಜ್ಜಿಗೆ ನೋಡಿ ಒಂದು ಪಾತ್ರೆಯಲ್ಲಿ ತೆಗೋಣ. ನೋಡಿ ಇನ್ನೂ ಸ್ವಲ್ಪ ನೀರು ಹಾಕಿದ್ರೆ ಇನ್ನಷ್ಟು ತಿಳಿ ಬರುತ್ತೆ. ಬೇಡ ಸಾಕು ನಮಗೆ ಮಜ್ಜಿಗೆನು. ನಾಳೆ ಮಕ್ಕಳಿಗೆ ತುಪ್ಪ ಇಲ್ಲ ಅಂತ ಈಗ ತೆಗಿತಾ ಇದ್ದೀನಿ. ನೋಡಿ ಈಗ ನೋಡಿ ಎಷ್ಟು ಇದಾಗಿದೆ ನೋಡಿ. ನೋಡಿ ಈಗ ಬೀಳ್ತಾ ಇಲ್ಲ. ಹೀಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ, ಟ್ರೈ ಮಾಡಿ ಮನೆಯಲ್ಲಿ. ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ಹೇಗಿದೆ ಈ ಟ್ರಿಕ್ಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ನೋಡಿ ನಾನು ತೆಗೆದಿಡ್ತೀನಿ 1 ನಿಮಿಷ. ನೋಡಿ ಫ್ರೆಂಡ್ಸ್, ಬೆಣ್ಣೆ ಕಾಣಿಸ್ತಾ ಇದೆ. ನೋಡಿ ಮಜ್ಜಿಗೆ ಎಷ್ಟು ಬಂತು ಮಜ್ಜಿಗೆ. ಬೇವು ನೋಡಿ ಇದನ್ನು ನಾಳೆಗೆ ಕಾಸಿ ತುಪ್ಪ ಮಾಡಬೇಕು. ನೋಡಿ ನೀವು ಮಾಡಿ ನೋಡಿ, ಈ ಥರ ಬೆಣ್ಣೆ ತೆಗೀರಿ. ನೋಡಿ ಮಾಡಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.